ಚುನಾವಣೆ ಸಮೀಪಿಸ್ತಾ ಇದ್ರೂ ಕೂಡ ಇತ್ತ ಬಿಜೆಪಿ ನಾಯಕರ ಅಸಮಾಧಾನ ಇನ್ನೂ ಕೂಡ ಹೊಗೆ ಆಡ್ತಾನೆ ಇದೆ. ಇದೇ ಹಿನ್ನೆಲೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಅಸಮಾಧಾನಕ್ಕೆ ರಾಜ್ಯ ನಾಯಕರು ತೇಪೆ ಹಚ್ಚುವ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿಯೂ ಏನು ಸಮಸ್ಯೆ ಇಲ್ಲ ಅನ್ನೋ ತರ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಇನ್ನು ಹಾಸನ ಸಮಸ್ಯೆಯು ಬಗೆಹರಿದಿದೆ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಹಾಸನದಲ್ಲಿ ಎನ್ಡಿಎ ಅಭ್ಯರ್ಥಿ ಪರ ಪ್ರೀತಂ ಕರಪತ್ರ ಹಂಚಿದ್ರು ಕೂಡ ಎಲ್ಲಿಯೂ ಕೂಡ ಪ್ರಜ್ವಲ್ ಹೆಸರು ಮಾತ್ರ ಹೇಳ್ತಾ ಇಲ್ಲ. ಹಾಸನದಲ್ಲೇ ಇಬ್ರು ಇದ್ರು, ಪರಸ್ಪರ ಭೇಟಿ ಆಗ್ತಾ ಇಲ್ಲ. ಪ್ರೀತಿ ತೋರಿಸಿದ್ರೆ ಕೆಲಸ ಮಾಡ್ತೀನಿ, ಕಂಪ್ಲೇಂಟ್ ಮಾಡಿದ್ರೆ ಕೆಲಸ ಮಾಡಲ್ಲ ಅಂತ ಪ್ರೀತಂ ಗೌಡ ಬಹಿರಂಗವಾಗಿಯೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ರಾಯಚೂರಿನಲ್ಲಿ ಬಿವಿ ನಾಯಕ್ ಸ್ಪರ್ಧೆ ಘೋಷಣೆ ಮಾಡಿದ್ದಾರೆ. ಉತ್ತರ ಕನ್ನಡ ಬೆಳಗಾವಿಯಲ್ಲಿ ಎಂಇಎಸ್ ಸ್ಪರ್ಧೆಗೆ ಮುಂದಾಗಿರುವುದು ಬಿಜೆಪಿಗೆ ಮತ ವಿಭಜನೆಯ ಭೀತಿಯನ್ನ ಉಂಟು ಮಾಡ್ತಾ ಇದೆ. ಇನ್ನು ಈ ನಡುವೆ ಅಫಜಲಾಪುರದ ನಿತಿನ್ ಗುತ್ತೇದಾರ್ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ. ಮೈಸೂರಿನಲ್ಲಿ ರಿವರ್ಸ್ ಆಪರೇಷನ್ ಕೂಡ ನಡೀತಾ ಇದೆ. ಇನ್ನು ವರುಣಾ ಕ್ಷೇತ್ರದ ಲಿಂಗಾಯತ ಮುಖಂಡ ಗುರುಪಾದ ಸ್ವಾಮಿ ಸೇರಿ ಹಲವರು ನಾಳೆ ಕಾಂಗ್ರೆಸ್ ತೊರೆದು ಬಿಜೆಪಿಯನ್ನ ಸೇರ್ತಾರೆ. ಪ್ರೀತಿ ತೋರಿಸಿದ್ರೆ ಕೆಲಸ ಮಾಡೋಂಥವನು, ಕಂಪ್ಲೇಂಟ್ ಹೇಳಿದ್ರೆ ರಾಜಕಾರಣನೇ ಬೇಡ, ನಾನು ಮನೇಲಿ ಕೂರಂಥವನು, ನಾನು ಯಾವುದಕ್ಕೂ ಬಗ್ಗವನು ಜಗ್ಗವನು ಅಲ್ಲ. ಯಾವುದೇ ಒಬ್ರು ರಾಷ್ಟ್ರೀಯ ನಾಯಕರು ನನಗೆ ಯಾವುದೇ ನಿರ್ದೇಶನ ಕೊಟ್ಟಿಲ್ಲ. ಯಾವುದೇ ಒಬ್ರು ಮೈತ್ರಿಕೂಟದ ವ್ಯಕ್ತಿ ಕೂಡ ಬಂದು ನನ್ನನ್ನು ಸಂಪರ್ಕ ಮಾಡಿಲ್ಲ. ನಾನು ಅವರೊಟ್ಟಿಗೆ ಮಾತಾಡಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಯಾವುದೇ ರೀತಿಯ ಗೊಂದಲ ಮಾಡಬಾರ್ದು ಅನ್ನೋದಕ್ಕೆ ಬದ್ಧತೆಯಿಂದ ಕೆಲಸ ಮಾಡ್ತಿದ್ದೀವಿ. ಹಾಸನ ಸಾಲ್ವ್ ಆಗ್ತಿಲ್ವಲ್ಲ? ಆಗಿದೆ ಬ್ರದರ್. ಹಾಸನದ ಯಾಕೆ ತಲೆ ಕೆಡಿಸ್ಕೊತೀರಿ? ಗೆಲ್ತೀವಿ, ವರಿ ಮಾಡಬೇಡಿ, ಏನು ತೊಂದರೆ ಇಲ್ಲ. ಸ್ವಾಮಿ ಅವರು ಈಗಾಗಲೇ ಬಿಜೆಪಿಯನ್ನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ನನಗೆ ಆತ್ಮೀಯರು, ಬುದ್ಧಿವಂತರು, ಬಿಜೆಪಿ ಪಕ್ಷದ ಜೊತೆಲೇ ಇದ್ದಾರೆ. ಪಕ್ಷದ ಎಲ್ಲ ಕಾರ್ಯಕ್ರಮಗಳಿಗೆ ಅವರ ಎಂಟೈರು ಆತ್ಮೀಯರು ಏನಿದ್ದಾರೆ ಅವ್ರ ಫಾಲೋವರ್ಸ್ನ ಕಳಿಸಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಬಂದು ಇದರೊಳಗೆ ತೊಡಗಿಸ್ಕೋತಾರೆ. ಈಗಾಗಲೇ ಅವರು ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗದಲ್ಲಿ ಓಡಾಡ್ತಾ ಇದ್ದಾರೆ ಬಿಜೆಪಿ ಪರವಾಗಿ. ನನಗೊಬ್ಬ ಆತ್ಮೀಯರು. 100% ಭಾಗ ಚಿಕ್ಕಬಳ್ಳಾಪುರ ನಾವು ಗೆಲ್ತೀವಿ. ಏನೇ ಸಣ್ಣ ಪುಟ್ಟ ಗೊಂದಲ ಇದ್ರೂ ಕೂಡ ನಾವಲ್ಲಿ ಕಾಂಗ್ರೆಸ್ಸನ್ನು ತಲೆ ಎತ್ತಕ್ಕೆ ಬಿಡೋದಿಲ್ಲ. ಸರ್, ಮುಂದೇನು ಅವ್ರು ಕಂಟೆಸ್ಟ್ ಮಾಡ್ತಾರೆ, ನಾವು ಕಂಟೆಸ್ಟ್ ಮಾಡ್ತಾ ಇದ್ದೀವಿ ಪಾರ್ಟಿ ವತಿಯಿಂದ. ಫಲಿತಾಂಶ ಜನ ಕೊಡ್ತಾರೆ, ಅದು ಅವರಿಗೂ ಅರ್ಥ ಆಗುತ್ತೆ. ಎಲ್ಲ ಕೂಡ ಶ್ರಮವನ್ನು ಆಗಿದೆ. ಪ್ರತಾಪ್ ಸಿಂಹ ಅವರು ಆಗಲೇ ಕರೆ ಮಾಡಿದ್ರು, ಸೂಚನೆ ಬಂದ ಕ್ಷಣಕ್ಕೇನೆ ಅವರು ಕರೆ ಮಾಡಿ ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ರು. ನಮ್ಮೆಲ್ಲ ದೊಡ್ಡ ಸಭೆಗಳು ಬಂದು ಭಾಗವಹಿಸಿದ್ದಾರೆ.